ಆ ಸಭೆಯಲ್ಲಿ ರೈತ ಪ್ರತಿನಿಧಿಗಳು ಯಾರೂ ಇಲ್ಲ. ರೈತ ಪ್ರತಿನಿಧಿಗಳು ಇದ್ದಾಗ ರೈತರ ಸಮಸ್ಯೆ ಗೊತ್ತಾಗ್ತಿತ್ತು. ಮಾಡಿದ್ದಾರೆ. ಆರು ದಿನ ನೀರು ಆಲ್ರೆಡಿ ಒಂದಿನ ನೀರು ಕಟ್ ಮಾಡಿ 6 ದಿನ ಬಿಡ್ಬೇಕಂತ ಮಾಡಿದ್ದಾರೆ. ಅದರಲ್ಲೂ 6 ದಿನ ನೀರು ಬಿಡ್ಬೇಕಂತಂದಾಗ 11,000 ಕ್ಯೂಸೆಕ್ಸ್ ನೀರು ಬಿಡೋ ಬದಲು ಬರೀ 7,000 ಕ್ಯೂಸೆಕ್ಸ್ ನೀರು ಬಿಡ್ಬೇಕು, 8,000 ಕ್ಯೂಸೆಕ್ಸ್ ನೀರು ಬಿಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಹಂಗೆ ಬಿಟ್ಟಾಗ ಯಾರಿಗೂ ನೀರು ತಲುಪಂಗಿಲ್ಲ. ಅದ್ರ ಬದಲು 11,000 ಕ್ಯೂಸೆಕ್ಸ್ ನೀರು ಬಿಡಬೇಕು. ಎಲ್ಲ ರೈತರಿಗೆ ನೀರು ತಲುಪಿದಾಗ ಮಾತ್ರ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಬಿಡಬೇಕು. ಕೆಲವೊಂದು ಅಧಿಕಾರಿಗಳು ರೈತರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ರೈತರಿಗೆ ಏಕವಚನದಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾರೆ. ಅದು ನಡೆಯಂಗಿಲ್ಲ. ನಾವೇನಿದ್ರು ಅವ್ರು ರೈತರ ಮುಂದಿಂದ ನಾವು ಇರ್ತೀವಿ. ರೈತರಿಗೆ ಒಳ್ಳೇದು ಮಾಡೋಕೆ ಇರ್ತೀವಿ. ರೈತರ ಮೇಲೆ ದರ್ಪ ಮಾಡೋಂಥ ಅಧಿಕಾರಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ಕೊಡೋಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕೋಸ್ಕರ ಮೊನ್ನೆ ಏನು ಸಭೆ ಆಗಿದೆ, ಸಭೆಯಲ್ಲಿ ಸರಿಯಾದಂಥ ತೀರ್ಮಾನ ಆಗಿಲ್ಲ, ಸರಿಯಾದಂಥ ಚರ್ಚೆ ಆಗಿಲ್ಲ. ಏನಿದ್ರು ನಮ್ಮ ನಾರಾಯಣಪುರ ಡ್ಯಾಮಿಂದ ಬಲದಂಡೆ ಎಡದಂಡೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ನಿಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಳ್ತೇನೆ. ದಯವಿಟ್ಟು ನಾಳೆ ನಡೆಯುವಂಥ ಸೋಮವಾರ ಅಧಿವೇಶನದಲ್ಲಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡೋಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಜನರಿಗೆ ಕಂಟಿನ್ಯೂ ನೀರು ಹರಿಸ್ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಜನರಿಗೂ ನಾನು ಮನವಿ ಮಾಡ್ತೇನೆ. ನಿಮಗೆ ಇವತ್ತು ನಾನು ಏನಾದರೂ ಹೇಳಿಕೆ ಕೊಟ್ಟರೆ ರಾಜುಗೌಡರು ನೀರು ಬಿಡ್ತಾರಂದಾಗೂ ಹೇಳಿಕೆ ಕೊಟ್ಟರೆ ನಂಗೆ ಆಗ್ತದೆ. ಹಂಗಾಗಿ ನಾನು ನಾಳೆದು ಏನು ಧರಣಿ ಅದ ಅದನ್ನು ಮುಂದೂಡುವಂಥ ಒಂದು ಕೆಲಸವನ್ನು ನಾನು ಮಾಡಿದೆ. ನಾಳೆದು ಏನು ನಮ್ಮ ಹೋರಾಟ ಅದು ಮುಂದೂಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಿಮ್ಮ ಹೊಲಕ್ಕೆ ಯಾವತ್ತು ನೀರು ಮುಟ್ಟಂಗಿಲ್ಲ, ಸರಿಯಾಗಿ ನೀರು ಮುಟ್ಟಂಗಿಲ್ಲ, ಅವತ್ತು ನಾವು ಯಾವತ್ತು ಕರಿತೇವೆ ಅವತ್ತು ನಿಮ್ಮ ಜೊತೆ ಹೋರಾಟಕ್ಕೆ ನಾನು ಸಿದ್ಧ ಇರುತ್ತೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಚ್ಛೆ.